ಇಲ್ಲಿ ಬಹುಮುಖ್ಯವಾಗಿ 3 ವೆರೈಟಿ ಕಲ್ಲನ್ನು ನೋಡಲಿಕ್ಕೆ ಅವಕಾಶ ಇದೆ. ಒಂದು ನಮ್ಮ ಕೊಯ್ರಾ ಇದೆಯಲ್ಲ, ಕೊಯ್ರಾ, ಹೆಸರುಘಟ್ಟ ಮತ್ತು ಸಾಧಾರಣ, ಇದು ನಮ್ಮ ಲೋಕಲ್ ಇರ್ತಕ್ಕಂಥ ಹತ್ತಿರ ಒಂದೇ ಟೆಕ್ಸ್ಚರ್ ಇರ್ತಕ್ಕಂಥ ಸ್ವಲ್ಪ ಒಂದಿಷ್ಟು ವಿಭಿನ್ನ ಆಗ್ಬೋದು. ಆದರೆ ಹೊರಗಡೆಯಿಂದ ನೋಡಿದ್ದೇ ಆದರೆ ನಿಮ್ಗೆ ಅಷ್ಟು ಭಿನ್ನತೆ ಕಾಣೋದಿಲ್ಲ. ಅಂದರೆ ನಮ್ಮ ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥ ಈ ರೀತಿಯ ಒಂದು ಕಲ್ಲು ವಿಧಾನಸೌಧವನ್ನು ಮತ್ತು ವಿಕಾಸಸೌಧವನ್ನು ಕಟ್ಟಿದ್ದಲ್ಲ, ಆ ರೀತಿ ಒಂದು ಕಲ್ಲು ಇದೆ. ಇನ್ನು ಪೂಜ್ಯ ಗುರುಜಿಯವರ ಗರ್ಭ ಗುಡಿ ಇದೆಯಲ್ಲ, ನಾನು ಯಾವುದನ್ನ ಕಾರಣ ಶರೀರ ಅಂತ ಹೇಳಿದ್ದೆಲ್ಲ, ಅಂದರೆ ಕಾರಣ ಶರೀರ ಅಂತಂದರೆ ತುಂಬ ಆತ್ಮತತ್ವಕ್ಕೆ ತುಂಬ ಹತ್ತಿರವಾದಂಥ ಒಂದು ಶರೀರ. ಅದಕ್ಕೆ ಪೂರಕವಾದಂಥ ಕಲ್ಲು ಇಳಕಲ್ಲು ರಿಟ್ ಅಂತ ಕರಿತೀವಲ್ಲ, ಇಳಕಲ್ಲಿಂದ ಆಗಿರ್ತಕ್ಕಂಥದ್ದು. ನಮ್ಮದೇ ಒಬ್ಬ ಭಕ್ತರ ಹುಡುಗ ಮಂಡ್ಯದಿಂದ ಹೋಗಿ ಇಳಕಲ್ನಲ್ಲಿ ಕ್ವಾರಿಯನ್ನು ಲೈಸೆನ್ಸ್ ತೊಗೊಂಡು ಮಾಡ್ತಾ ಇರೋದು. ಪೂಜ್ಯ ಗುರುಗಳ ಮೇಲಿನ ಭಕ್ತಿಯಿಂದ ಆ ಕಲ್ಲನ್ನು ಕೊಟ್ಟಿದ್ದಾರೆ, ಅದು ಇಳಕಲ್ ರಿಟ್. ಇನ್ನು ಈ ಒಂದು ಕಲ್ಲಿದೆ. ಇನ್ನೊಂದು ಶಿರಾಕಲ್ಲು ಇದೆ, ಸಂತೆಕಲ್ಲು. ನಮ್ಮ ಮಾಲೂರು ಹತ್ರ ಒಂದು ಸಂತೆಕಲ್ಲು. ಈಗ ನೀವು ಕೆಳಗಡೆ ಕೊಡ್ತಿದ್ರಲ್ಲ ಫ್ಲೋರಿಂಗ್ ಕಲ್ಲು, ಅದು ಸಂತೆಕಲ್ಲಿನ ಕಲ್ಲು. ಹಾಗಾಗಿ 3-4 ಜಾಗದ ವಿವಿಧ ಟೆಕ್ಸ್ಚರ್ ಇರ್ತಕ್ಕಂಥ ಕಲ್ಲು. ಆದರೆ ಬಹುಮುಖ್ಯವಾಗಿ ಡಿಫ್ರೆನ್ಸಿಯೇಟ್ ಮಾಡಲಿಕ್ಕೆ ಅವಕಾಶ ಇರೋದು ಇಳಕಲ್ ರಿಟ್ ಕಲ್ಲು ಮತ್ತು ನಮ್ಮ ಕೊಯ್ರಾ ಹೆಸರುಘಟ್ಟ. ಇನ್ನು ವೆಚ್ಚವನ್ನು ಕೇಳಿದೆ. ಇಲ್ಲಿ ಸಾಕಷ್ಟು ನಮಗೆ ಲೆಕ್ಕ ಸಿಕ್ಕಿರೋ ಪ್ರಕಾರ ಒಂದು 20 ಕೋಟಿ ಖರ್ಚಾಗಿದೆ. ಆದರೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಕೆಲಸವನ್ನು ಭಕ್ತರು, ನೀವು ಉದಾಹರಣೆಗೆ ಇಳಕಲ್ ರಿಟ್ ಬಗ್ಗೆ ನಾನು ಹೇಳಿದೆ. ಇಳಕಲ್ ರಿಟ್ಟಿಗೂ ಈ ಕಲ್ಲಿಗೂ ಇರ್ತಕ್ಕಂಥ ಈ ಕ್ವಾಂಟಿಟಿ ಕಾಸ್ಟ್ ಡಿಫ್ರೆನ್ಸ್ ಎಷ್ಟಿರ್ಬೋದು ಅಂತ. ಈ ಕಲ್ಲು ಕ್ಯೂಬಿಕ್ ಮೀಟರ್ಗೆ ಒಂದು 25,000 ದುಡ್ಡು ಆದರೆ, ಕ್ಯೂಬಿಕ್ ಮೀಟರ್ಗೆ 1 ಮೀಟರ್ ಕ್ಯೂಬಿಕ್ ಮೀಟರ್ಗೆ 25,000 ರೂಪಾಯಿ ಒಂದು ಎಸ್ಟಿಮೇಟ್ ಆದರೆ ಅಥವಾ ಕಾಸ್ಟ್ ಆದರೆ, ಆ ಕಲ್ಲು ಸುಮಾರು 1.5 ಲಕ್ಷ ಆಗುತ್ತೆ. ದಟ್ಸ್ ಎ ಕಾಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಈ ಕಲ್ಲು ಮತ್ತು ಆ ಕಲ್ಲಿಗೆ. ಇಂತಹ ಹಲವಾರು ಕಲ್ಲುಗಳನ್ನು, ಹಲವಾರು ಸೇವೆಗಳನ್ನು ಸಾಕಷ್ಟು ಜನ ಭಕ್ತರು ಮಾಡಿರೋದ್ರಿಂದ ಇದು ನಾವು ಇನ್ವೆಸ್ಟ್ ಮಾಡಿರೋದಕ್ಕಿಂತ ಹೆಚ್ಚಿನ ಖರ್ಚು ಖಂಡಿತ ಆಗಿದೆ. ಜಿ ಓಕೆ, ಭಕ್ತ ಸಂಗಮ ಕಾರ್ಯಕ್ರಮ ಕೆಳಗಡೆ, ಅದು ಭಕ್ತ ಸಂಗಮ ಕಾರ್ಯಕ್ರಮ. ಅದೇ ಭಕ್ತ ಸಂಗಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಗಿರ್ತಾರೆ. ಪ್ರಧಾನಮಂತ್ರಿಗಳು ಸಹಜವಾಗಿದ್ದಾರೆ. ನಮ್ಮ ನಾಡಿನ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿದ್ದಂಥ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಇದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ಅವರು ಯೂನಿಯನ್ ಮಿನಿಸ್ಟರ್ ಆಗಿ, ಡಿ ಕೆ ಶಿವಕುಮಾರ್ ಅವರು APC ಇದ್ದಾರೆ, ಅವರು ಬರ್ತಿದ್ದಾರೆ. ನಂತರದಲ್ಲಿ ಚಲುವರಾಯಸ್ವಾಮಿ ಇರ್ತಾರೆ, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರು. ಸ್ವಾಮಿಗಳಿರ್ತಾರೆ. ಇನ್ನೊಬ್ಬರು ಗುಜರಾತಿನ ಸ್ವಾಮಿ, ನಮ್ಮ ನಾಡಿನ ರಾಜ್ಯಪಾಲರು. ಮೆಡಿಸಿನ್ ಕಾರ್ಡ್ ಶೇರ್ ಮಾಡ್ತಾರೆ. ಪ್ರಸಾದ ವಿನಿಯೋಗ ಬೆಳಗ್ಗೆ ಬರಬೇಕಾದ್ರೆ ಭಕ್ತರು ಯಾವ್ಯಾವ ಭಾಗದಿಂದ ಬರ್ತಿದ್ದಾರೆ ನಮಗೆ ಗೊತ್ತಿಲ್ಲ. ಯಾಕೆಂದರೆ ರಾಜ್ಯದಾದ್ಯಂತ, ರಾಷ್ಟ್ರದಾದ್ಯಂತ ಮಠಕ್ಕೆ ಭಕ್ತರುಗಳಿರೋದ್ರಿಂದ ಇಷ್ಟೇ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ಹೇಳೋದು ಕಷ್ಟ. ಆದರೂ ಒಂದು ಸತಿ 1.5 ಲಕ್ಷಕ್ಕಿಂತ ಹೆಚ್ಚಿನ ಭಕ್ತರಂತೂ ನಮಗೆ ನಿಶ್ಚಯ ಇದೆ. ಅದಕ್ಕಿಂತ ಹೆಚ್ಚಿನ ಎಷ್ಟು ಜನ ಭಕ್ತರು ಬರ್ತಾರೆ, ಮಿನಿಮಮ್ 1.5 ಲಕ್ಷ ಜನ ಭಕ್ತರು ಇರ್ತಾರೆ. ಯಾವ್ಯಾವ ಭಾಗದಿಂದ ಬರ್ತಾರೋ ಆ ಭಾಗದಲ್ಲಿ ಬರೋ ಭಕ್ತರು ಒಂದು ಕಡೆ ಆದರೆ, ಅವರು ಹೊರಡ್ತಕ್ಕಂಥ ಜಾಗದಿಂದ ಶ್ರೀಮಠದ ಶಾಖೆಗಳು ಇದ್ದಾವೆ ರಾಜ್ಯದಾದ್ಯಂತ, ಮತ್ತು ಶ್ರೀಮಠದ ಭಕ್ತರು ಊರು ಮಾಡಿರೋದ್ರಿಂದ ಅಲ್ಲಿಂದ ಪ್ರಸಾದ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಬಂದು ಹೊರಡಬೇಕಾದ್ರೆ ಅಷ್ಟೂ ಜನಗಳು, ಅಷ್ಟು ಭಕ್ತರು ಪ್ರಸಾದದಲ್ಲಿ ರೆಡಿ ಇರುತ್ತೆ. ಸುಮಾರು 8-10 ಕಡೆ ಕ್ಷೇತ್ರದ ಸುತ್ತಲೇ ಪ್ರಸಾದದ ವ್ಯವಸ್ಥೆ ಮಾಡಿರೋದ್ರಿಂದ ಕಾರ್ಯಕ್ರಮ ಮುಗಿದ ತಕ್ಷಣ ಅಷ್ಟೂ ಜನ ಒಂದೇ ಸಲ ಆಚೆಗೆ ಬರ್ತಾರೆ. ಅವರು ಒಂದಿಷ್ಟು ಕೂಡ ಅಡಚಣೆ ಆಗದ ಹಾಗೆ, ತೊಂದರೆ ಆಗದ ಹಾಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಉದಾಹರಣೆಗೆ ಮೊನ್ನೆ ಜಾತ್ರೆಗೆ 8-10 ಲಕ್ಷ ಜನ ಭಕ್ತರು ಬರಬೇಕು. ನೀವೆಲ್ಲರೂ ಕೂಡ ನೋಡಿದ್ರಿ. ಅಷ್ಟೂ ಜನ ಭಕ್ತರುಗಳಿಗೆ ಯಾವ ಅಡಚಣೆ ಆಗದ ಹಾಗೆ ಎಲ್ಲ ಭಕ್ತರುಗಳು ಬಂದು ಪ್ರಸಾದ ಮಾಡ್ತಾರೆ. ಅಂತಹದೇ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಪ್ರಸಾದ ವ್ಯವಸ್ಥೆ ಪ್ರತಿಯೊಬ್ಬ ಭಕ್ತರು ಕೂಡ ಪ್ರಸಾದ ಮಾಡ್ತಾರೆ.